Good morning, all of you. Today I am going to discuss about vectors and scalars. So basics of vectors, so definition of vectors and scalars, so definition of vectors, scalars, some examples related to vectors and scalars. Clear? So vectors and scalars are basically classified into derived from physical quantity. If any physical quantity is classified into two types. So now naturally any quantity, any measurable quantity is called as physical quantity ಅಂತ ಹೇಳ್ಬಿಟ್ಟು ಫಸ್ಟ್ ಚಾಪ್ಟರ್ ನಲ್ಲೇ ನೋಡಿದೀವಿ. ಫಿಸಿಕಲ್ ಕ್ವಾಂಟಿಟಿನ ಟೂ ಕ್ಲಾಸಿಫಿಕೇಶನ್ ಮಾಡ್ತಾರೆ. ಒಂದು ಸ್ಕೇಲಾರ್ಸ್ ಅಂತ, ಅನದರ್ ಒನ್ ಇಸ್ ವೆಕ್ಟರ್ಸ್ ಅಂತ. ಸ್ಕೇಲಾರ್ಸ್ ಅಲ್ಲಿ ನೋಡೋದಾದ್ರೆ ಓನ್ಲಿ ಮ್ಯಾಗ್ನಿಟ್ಯೂಡ್ ಮಾತ್ರ ಇರುತ್ತೆ. ವೆಕ್ಟರ್ಸ್ ಅಲ್ಲಿ ನೋಡೋದಾದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಅಂತ ಇರುತ್ತೆ. ಸೊ ಮ್ಯಾಗ್ನಿಟ್ಯೂಡ್ ಮೇ ಬಿ ಇಟ್ಸ್ ವೆಯ್ಟ್ ಇರ್ಬೋದು, ಅಥವಾ ಏರಿಯಾ ಇರ್ಬೋದು, ಸೊ ವಾಲ್ಯೂಮ್ ಇರ್ಬೋದು, ಈ ರೀತಿ ಲೆಂತ್, ವೆಯ್ಟ್, ಈ ರೀತಿದೆಲ್ಲ ಮ್ಯಾಗ್ನಿಟ್ಯೂಡ್ ಅಂಡರ್ ಅಲ್ಲಿ ಬಂದ್ರೆ. ಸೊ ಡೈರೆಕ್ಷನ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಇರುತ್ತೆ ಸಂತದಕ್ಕೆ. ಫಾರ್ ಎಕ್ಸಾಂಪಲ್ ಫೋರ್ಸ್. ಸೊ ಫೋರ್ಸ್ ಅನ್ನೋದು ಹೇಗ್ ಬೇಕಾಗಲ್ಲ. ಸೊ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನ್ ಮೂವ್ ಆಗುತ್ತೆ. ಸೊ ಅದಕ್ಕೆ ಆದಂತ ಒಂದು ಮ್ಯಾಗ್ನಿಟ್ಯೂಡ್ ಇರುತ್ತೆ ಅಂಡ್ ಡೈರೆಕ್ಷನ್ ಇರುತ್ತೆ. ಸೊ ಹಂಗಾಗಿ ಸೊ ವೆಕ್ಟರ್ಸ್ ಅಂಡ್ ಸ್ಕೇಲಾರ್ಸ್ ಅಲ್ಲಿ ಮೇನ್ ಡಿಫರೆನ್ಸ್ ಬಂದ್ಬಿಟ್ಟು ವೆಕ್ಟರ್ಸ್ ರಿಲೇಟೆಡ್ ಓನ್ಲಿ ಫಾರ್ ಮ್ಯಾಗ್ನಿಟ್ಯೂಡ್, ಸ್ಕೇಲಾರ್ಸ್ ರಿಲೇಟೆಡ್ ಓನ್ಲಿ ಫಾರ್ ಮ್ಯಾಗ್ನಿಟ್ಯೂಡ್, ವೆಕ್ಟರ್ಸ್ ರಿಲೇಟೆಡ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್. ಸೊ ಹಾಗಿದ್ರೆ ಸಮ್ ಎಕ್ಸಾಂಪಲ್ಸ್ ಡಿಫರೆನ್ಸ್ ನೋಡೋಣ ಸ್ಕೇಲರ್ಸ್ ಮತ್ತೆ ವೆಕ್ಟರ್ಸ್ ಗೆ. Scalar quantity as only magnitude, but vector quantity as both magnitude and direction. Clear? So next, every scalar quantity is one dimensional. So only one dimensional ಮಾತ್ರ ಇರುತ್ತೆ because only magnitude. So but vector quantity can be one dimensional, or two dimensional, or three dimensional. So 3 is 2 dimensions ಬರುತ್ತೆ with ಇದಕ್ಕೆ ಏನಿರುತ್ತೆ ಒಂದು ಡೈರೆಕ್ಷನ್ ಇರುತ್ತೆ ವೆಕ್ಟರ್ ಕ್ವಾಂಟಿಟಿಗೆ. ಸೊ any changes in scalar quantity is the ರಿಫ್ಲೆಕ್ಷನ್ ಆಫ್ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್. ಮ್ಯಾಗ್ನಿಟ್ಯೂಡ್ ಚೇಂಜ್ ಆದ್ರೆ ಮಾತ್ರ ಏನಾದ್ರು ಚೇಂಜಸ್ ಆಗುತ್ತೆ. ಸೊ ಎನಿ ಚೇಂಜಸ್ ಇನ್ ವೆಕ್ಟರ್ ಕ್ವಾಂಟಿಟಿ ಕ್ಯಾನ್ ರಿಫ್ಲೆಕ್ಟ್ ಐದರ್ ಚೇಂಜ್ ಇನ್ ಡೈರೆಕ್ಷನ್ ಆರ್ ಚೇಂಜ್ ಇನ್ ಮ್ಯಾಗ್ನಿಟ್ಯೂಡ್. ಸೊ ಇಲ್ಲಿ ಡೈರೆಕ್ಷನ್ ಬೇಕಿದ್ರು ಚೇಂಜ್ ಆಗ್ಬೋದು, ಅಥವಾ ಮ್ಯಾಗ್ನಿಟ್ಯೂಡ್ ಬೇಕಾದ್ರೂ ಚೇಂಜ್ ಆಗ್ಬೋದು, ಅಥವಾ ಚೇಂಜ್ ಇನ್ ಬೋತ್, ಎರಡೂ ಕೂಡ ಚೇಂಜ್ ಆಗ್ಬೋದು. ಸ್ಕೇಲಾರ್ ಕ್ವಾಂಟಿಟಿ ಕ್ಯಾನ್ ನಾಟ್ ಬಿ ರಿಸಾಲ್ವ್ಡ್ ಆಸ್ ಇಟ್ ಎಕ್ಸಾಕ್ಟ್ಲಿ ಸೇಮ್ ವ್ಯಾಲ್ಯೂ ರಿಗಾರ್ಡ್ಲೆಸ್ ಡೈರೆಕ್ಷನ್. ಇಟ್ ಕ್ಯಾನಾಟ್ ಬಿ ರಿಸಾಲ್ವ್ ಮಾಡೋದಕ್ಕಾಗಲ್ಲ ಸ್ಕೇಲಾರ್ ಕ್ವಾಂಟಿಟಿನ. ವೆಕ್ಟರ್ ಕ್ವಾಂಟಿಟಿ ಕ್ಯಾನ್ ಬಿ ರಿಸಾಲ್ವ್ಡ್ ಇನ್ ಎನಿ ಡೈರೆಕ್ಷನ್. ಯಾವ ಡೈರೆಕ್ಷನ್ ಬೇಕಾದ್ರೆ ಇದನ್ನ ರಿಸಾಲ್ವ್ ಮಾಡಬಹುದು. ಸೊ ಎನಿ ಮ್ಯಾಥಮೆಟಿಕಲ್ ಆಪರೇಷನ್ ಕ್ಯಾರಿಡ್ ಔಟ್ ಅಮಾಂಗ್ ಟೂ ಆರ್ ಮೋರ್ ಸ್ಕೇಲಾರ್ ಕ್ವಾಂಟಿಟೀಸ್ ವಿಲ್ ಪ್ರೊವೈಡ್ ಎ ಸ್ಕೇಲಾರ್ ಓನ್ಲಿ. ಸೊ ಬಟ್ ಹಿಯರ್ ರಿಸಲ್ಟ್ ಆಫ್ ಮ್ಯಾಥಮೆಟಿಕಲ್ ಆಪರೇಷನ್ ಬಿಟ್ವೀನ್ ಟೂ ಆರ್ ಮೋರ್ ವೆಕ್ಟರ್ಸ್ ಮೇ ಬಿ ಐದರ್ ಸ್ಕೇಲಾರ್ ಆರ್ ವೆಕ್ಟರ್ಸ್. ಸೊ ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ ಐದರ್ ಸ್ಕೇಲಾರ್ ಆರ್ vectors ಬರುತ್ತೆ. However, if a scalar is operated with a vector, then result will be vector only. Okay, but in dot product, two vectors given in the scalar, the cross product and summarization of the subtraction result is a vector irutte. Clear? Few example of scalars quantity: length, one dimensional, mass and energy and density. So these are all under scalar quantity. Suppose example of a vector quantity. So displacement is a vector quantity, but distance is the scalar quantity. Okay, so velocity is the vector quantity, other speed is the scalar quantity, acceleration and force etc. Okay, so next, what is the main difference between scalar and vectors anta nododadre example nodona. A scalar quantity has only magnitude, same thing. So vector quantity has both magnitude and directions. So scalar quantity bani, so length, area, so volume, speed, mass and density. So only pressure, temperature, entropy, energy, work and power. So all are scalar quantity because these are does not have any direction. ಯಾವುದೇ ರೀತಿ ಒಂದು ಡೈರೆಕ್ಷನ್ ಇರಲ್ಲ. ಒಂದು ಫಿಗರ್ ನು ಕೊಟ್ಟಿದ್ದಾರೆ ವಾಲ್ಯೂಮ್. ಸೊ ಯಾವ ಸೈಡ್ ಬೇಕಾದ್ರೂ ತಗೋಬಹುದು ವಾಲ್ಯೂಮ್ ನ. ಇದೇ ಪರ್ಟಿಕ್ಯುಲರ್ ಡೈಮೆನ್ಷನ್ ಅಲ್ಲಿ ತಗೋಬೇಕು, ಪರ್ಟಿಕ್ಯುಲರ್ ಡೈರೆಕ್ಷನ್ ತಗೋಬೇಕು ಅಂತ ಯಾವುದೇ ಇದಿರಲ್ಲ. ಸೊ ಬಟ್ ವೆಕ್ಟರ್ ಕ್ವಾಂಟಿಟಿ ಆಗಿರಲ್ಲ. ಡಿಸ್ಪ್ಲೇಸ್ಮೆಂಟ್, ದ ವರ್ಕ್ ಇಸ್ ಡಿಸ್ಪ್ಲೇಸ್ಮೆಂಟ್ ಫ್ರಮ್ ಹಿಯರ್ ಟು ಹಿಯರ್. So some direction, so velocity, so direction, acceleration, having direction, momentum is direction, force, so direction, so lift, direction, drag, lift and drag is one type of force, you know. So force related ಯಾವುದೇ ಬಂದರೂ ಕೂಡ ಅದು ವೆಕ್ಟರ್ ಕ್ವಾಂಟಿಟಿ ಬರುತ್ತೆ. Thrust is one type of force, is also vector quantity. Weight, so what is the difference between mass and weight? So mass and weight, force is equal to mass into acceleration. Force is equal to mass into acceleration. So weight is equal to mass into density. Mass into density is equal to mass is equal to kg. So weight is equal to kg per meter cube. Sorry.
specific weight, so kg per meter cube and meter cube per kg. So mass is equal to acceleration due to gravity. So weight is W. So sometimes it's called as specific weight or weight ಅಂತ ಡಿಫೈನ್ ಮಾಡ್ತೀವಿ. ವೆಯ್ಟ್ ಬರಬೇಕು ಅಂದ್ರೆ ಮಾಸ್ ಜೊತೆಗೆ ನಾವೇನ್ ಮಾಡ್ಬೇಕು ಗೊತ್ತಾ, ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿನ ಆಡ್ ಮಾಡಬೇಕು ಜಿನ. ಸೊ ಮಾಸ್ ಬಂದ್ಬಿಟ್ಟು 2 kg ಅಂತ ಇದೆ ಇದಕ್ಕೆ. ಸೊ ನಾವು ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ 9.81 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ನ ಆಡ್ ಮಾಡಿದ್ರೆ ಇದು ಏನಾಗಿ ಕನ್ವರ್ಟ್ ಆಗುತ್ತೆ, ಸೊ ಮಾಸ್ ಇರೋಂಥದ್ದು ವೆಯ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ವೆಯ್ಟ್ ಅಂಡ್ ಮಾಸ್. ವೆಯ್ಟಿಗೆ ಸೊ ಮಾಸ್ ಇಂಟು ಗ್ರಾವಿಟಿನ ಆಡ್ ಮಾಡಿದ್ರೆ ಸೊ ವೆಯ್ಟ್ ಬರುತ್ತೆ. ಸೊ ಓನ್ಲಿ ಮಾಸ್ ಬಂದ್ಬಿಟ್ಟು ಯಾವ್ದಕ್ಕೆ ಇರುತ್ತೆ, ಸ್ಕೇಲಾರ್ ಕ್ವಾಂಟಿಟಿ ಇರುತ್ತೆ. ಯಾವಾಗ ಆಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ ಇದಕ್ಕೆ ಆಡ್ ಮಾಡ್ತೀವಿ ಸೊ ವೆಕ್ಟರ್ ಕ್ವಾಂಟಿಟಿ ಆಗಿ ಅದು ಕನ್ವರ್ಟ್ ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ ಸ್ಕೇಲಾರ್ ಕ್ವಾಂಟಿಟಿ, ಸಮ್ ಅದರ್ ಎಕ್ಸಾಂಪಲ್. ಸೊ ಹ್ಯಾವ್ ಮ್ಯಾಗ್ನಿಟ್ಯೂಡ್ ಬಟ್ ನೋ ಡೈರೆಕ್ಷನ್ ಇಸ್ ಕಾಲ್ಡ್ ಸ್ಕೇಲಾರ್. Have magnitude and direction is called as vector quantity. And distance and displacement, so there is major difference. Speed and velocity, so this opposite, velocity vector and speed is scalar. And mass and weight, so the main difference between mass and weight. Energy and acceleration, so density and force, power and impulse, area, length and volume, pressure, time and momentum, temperature and gravity, work and drag. ಮೇನ್ ಡಿಫ್ರೆನ್ಸ್ ಆಫ್ ಸ್ಕೇಲಾರ್ ಅಂಡ್ ವೆಕ್ಟರ್ಸ್ ಕ್ವಾಂಟಿಟೀಸ್. ಯೂನಿಟ್ಸ್ ಗಳನ್ನ ನೋಡ್ಬಿಟ್ಟು ನೀವು ಕಂಡುಹಿಡಿಬಹುದು. ಸೊ ಮ್ಯಾಗ್ನಿಟ್ಯೂಡ್, ಸ್ಕೇಲಾರ್ ಕ್ವಾಂಟಿಟೀಸ್ ಹ್ಯಾವ್ ಓನ್ಲಿ ಮ್ಯಾಗ್ನಿಟ್ಯೂಡ್ ಬಟ್ ವೆಕ್ಟರ್ ಕ್ವಾಂಟಿಟೀಸ್ ಡಸ್ ನಾಟ್ ಹ್ಯಾವ್ ಮ್ಯಾಗ್ನಿಟ್ಯೂಡ್. ಸೊ ಓನ್ಲಿ ವೆಕ್ಟರ್ ಕ್ವಾಂಟಿಟೀಸ್ ಹ್ಯಾವ್ ಬೋತ್ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಎರಡೂ ಇರುತ್ತೆ. ಸೊ ಫಸ್ಟ್ ಒನ್ ನಾವು ಡಿಸ್ಟೆನ್ಸ್ ನೋಡೋದಾದ್ರೆ ಡಿಸ್ಟೆನ್ಸ್ ಅಂಡ್ ಡಿಸ್ಪ್ಲೇಸ್ಮೆಂಟ್. ಡಿಸ್ಟೆನ್ಸ್ಗೆ ಮೀಟರ್ ನಲ್ಲಿ ಇಡ್ತೀವಿ, ಡಿಸ್ಪ್ಲೇಸ್ಮೆಂಟ್ ಕೂಡ ನಾವು ಮೀಟರ್ ನಲ್ಲಿ ಇಡ್ತೀವಿ. ಬಟ್ ಇದಕ್ಕೆ ಏನಿರುತ್ತೆ ಅಂದ್ರೆ ಒಂದು ಡೈರೆಕ್ಷನ್ ಇರುತ್ತೆ, ಇದಕ್ಕೆ ಏನಿರೋ ಡೈರೆಕ್ಷನ್ ಇರೋದಿಲ್ಲ. ಸ್ಪೀಡ್ ಬಂದು ಮೀಟರ್ ಪರ್ ಸೆಕೆಂಡ್ ಇದೆ, ವೆಲಾಸಿಟಿನೂ ಮೀಟರ್ ಪರ್ ಸೆಕೆಂಡ್ ಇದೆ, ಬಟ್ ಎರಡು ಒಂದೇ ಯೂನಿಟ್ ಇರುತ್ತೆ. ಇದು ಡೈರೆಕ್ಷನ್ ಇರುತ್ತೆ, ಇದು ಡೈರೆಕ್ಷನ್ ಇರಲ್ಲ. ಟೈಮು ಸೆಕೆಂಡ್, ಆಕ್ಸಲರೇಷನ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಸೊ ನ್ಯೂಟನ್ ಅಂತ ಯಾವ್ದು ಬರುತ್ತೆ, ಸೊ ನ್ಯೂಟನ್ ಅಂತ ಎಲ್ಲವೂ ಕೂಡ ಸೊ ನ್ಯೂಟನ್ ರಿಲೇಟೆಡ್ ಇರೋಂಥದ್ದು, ಫೋರ್ಸ್ ನ ಮೆಜರ್ ಮಾಡೋಂಥದ್ದು ವೆಕ್ಟರ್ ಕ್ವಾಂಟಿಟಿ. ಇಲ್ಲಿ ಎಲ್ಲಿ ಬೇಕಾದ್ರೂ ಅಬ್ಸರ್ವ್ ಮಾಡಿ, ನ್ಯೂಟನ್ ಅನ್ನೋ ವರ್ಡ್ ಎಲ್ಲಿ ಯೂಸ್ ಆಗಿರೋದು ಎಕ್ಸೆಪ್ಟ್ ಪ್ರೆಸರ್ ಒಂದು ಬಿಟ್ಟು, ಆಯ್ತಾ. ಸೊ ಹಂಗಾಗಿ ಪ್ರೆಸರ್ ಒಂದು ಬಿಟ್ರೆ ಇನ್ನೆಲ್ಲಾ ಕಡೆ ಬರೋಂಥದ್ದು ಜೌಲ್ಸು, ಪ್ಯಾಸ್ಕಲ್, ಜೌಲ್ ಪರ್ ಸೆಕೆಂಡ್, ಕರೆಂಟು, ಹ್ಯಾಂಪ್ಸು, ವಿ ಮೀನ್ಸ್ ವೋಲ್ಟ್ಸು, ರೆಸಿಸ್ಟೆನ್ಸ್. ಸೊ ಹಿಂಗಾಗಿ ಸ್ಕೇಲಾರ್ ಕ್ವಾಂಟಿಟೀಸ್ಗಳು ಕಂಪ್ಯಾರಿಟಿವ್ಲಿ ವೆಕ್ಟರ್ ಕ್ವಾಂಟಿಟೀಸ್ ಲಾರ್ಜ್ ಇದೆ. ಕ್ಲಿಯರ್. ಒಂದು ಬೆಸ್ಟ್ ಎಕ್ಸಾಂಪಲ್ ನೋಡೋಣ, ವೆಲಾಸಿಟಿ ವರ್ಸಸ್ ಸ್ಪೀಡ್ ನೋಡೋಣ. ವೆಲಾಸಿಟಿ ಡೆಫಿನಿಷನ್, ವೆಲಾಸಿಟಿ ಇಸ್ ದ ವೆಕ್ಟರ್ ಕ್ವಾಂಟಿಟಿ. ಇಟ್ಸ್ ಸಿಗ್ನಿಫಿಕೆಂಟ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ದ rate of change of position and also the direction of the object of movement. So for example 25 meter per second with direction north, towards north. But speed is the scalar quantity that signifies only magnitude of the rate of change of the object of momentum. So for example 25 meter per second same but does not have direction. So north or south or east and west ಯಾವುದೇ ರೀತಿ ಡೈರೆಕ್ಷನ್ ಇರಲ್ಲ ಇದಕ್ಕೆ. ಓಕೆ, ಬಟ್ ಇಲ್ಲಿ ಸ್ಪೆಸಿಫಿಕ್ ಆಗಿ ವೆಲಾಸಿಟಿನ ಇದು ಮಾಡಬೇಕಿದ್ರೆ ನಾರ್ತ್ ಅಥವಾ ಸೌತ್ ಅಂತ ಸ್ಪೆಸಿಫಿಕ್ ಆಗಿ ನಾವು ಐಡೆಂಟಿಫೈ ಮಾಡ್ತೀವಿ. ಸೊ ಥ್ಯಾಂಕ್ ಯು.